ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ನಟಿ ಕಾವ್ಯಗೌಡ ಅವರ ಕುಟುಂಬಸ್ಥರ ಒಂದು ಗಲಾಟೆ ಈಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ಮೆಟ್ಟಿಲವರೆಗೂ ಕೂಡ ಬಂದಿದೆ. ಕುಟುಂಬಸ್ಥರು ಸಣ್ಣ ಪುಟ್ಟ ಗಲಾಟೆಗಳು ಈಗ ಪೊಲೀಸ್ ಠಾಣೆ ಮೆಟ್ಟಿಲವರೆಗೂ ಕೂಡ ಬಂದಿರೋದ್ರಿಂದ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಒಂದಷ್ಟು ಧಾರಾವಾಹಿಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫೇಮಸ್ ಆಗಿರುವಂತಹ ನಟಿ ಕಾವ್ಯಗೌಡ ಅವರು ಮತ್ತು ಅವರ ಪತಿ ಸೋಮಶೇಖರ್ ಇಬ್ಬರ ವಿರುದ್ಧ ಕೂಡ ಈಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರ ಜೊತೆಗೆ ಅವರ ಗಂಡನ ಅಣ್ಣ ಏನಿದ್ದಾರೆ ಅವರ ಮೇಲೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ನ್ಯೂಸ್ 18 ಕನ್ನಡದ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ನಮ್ಮ ನ್ಯೂಸ್ 18 ಕನ್ನಡದ ಪೇಜ್ಗಳಿದ್ದಾವೆ, ಅಲ್ಲಿ ಫಾಲೋ ಮಾಡಿ ಕಂಟೆಂಟನ್ನು ನೀವು ನೋಡ್ಕೋಬೋದು. ಇದರ ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈಗ ಕಾವ್ಯಗೌಡ ಅವರ ಗಲಾಟೆಗೆ ಸಂಬಂಧಪಟ್ಟಂತೆ ನಾನೊಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಾವ್ಯಗೌಡ ಅವರ ಮನೆಯಲ್ಲಿ ಈ ಒಂದು ಗಲಾಟೆ ನಡೆದಿರುತ್ತೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರ ಮನೆ ಬರುತ್ತೆ. ಕಾವ್ಯಗೌಡ ಏನಿದ್ದಾರೆ ಇವರು 2-3 ವರ್ಷಗಳ ಮುಂಚೆ ಸೋಮಶೇಖರ್ ಎಂಬಾತನ ಮದುವೆ ಆಗಿರ್ತಾರೆ. ಮದುವೆ ಆದಂಥ ಸಂದರ್ಭದಲ್ಲಿ ಹಲವು ದಿನಗಳಿಂದಲೂ ಕೂಡ ಮನೆಯಲ್ಲಿ ಇರ್ತಾರೆ. ಸೋಮಶೇಖರ್ ಮತ್ತು ನಂದೀಶ್ ಇಬ್ಬರು ಕೂಡ ಅಣ್ಣ ತಮ್ಮಂದರು, ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ. ಮದುವೆ ಆದರೂ ಕೂಡ ಬೇರೆ ಆಗೋದು ಬೇಡ, ಒಟ್ಟಿಗೆ ನಾವು ಸಂಸಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ. ಒಂದೇ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಸೋಮಶೇಖರ್ ಅವರ ಪತ್ನಿಯಾಗಿರುವಂಥ ಕಾವ್ಯಗೌಡ ಹಾಗೂ ನಂದೀಶ್ ಅವರ ಪತ್ನಿಯಾಗಿರುವಂತಹ ಪ್ರೇಮ ಅವರ ಮಧ್ಯೆ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗ್ತಿರುತ್ತೆ. ಆ ಒಂದು ಮನೆಯಲ್ಲಿ ನಾನಿರ್ಬೇಕಾ ನೀನಿರ್ಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮಾಮೂಲಿ ಬೇರೆ ಎಲ್ಲ ಸಂಸಾರದಲ್ಲೂ ಕೂಡ ಆಗಾಗ ಈ ರೀತಿಯಾದಂಥ ಜಗಳಗಳಾಗ್ತಿರುತ್ತೆ. ಅದೇ ರೀತಿಯಾಗಿ ಕಾವ್ಯಗೌಡ ಅವರ ಒಂದು ಸಂಸಾರದಲ್ಲೂ ಕೂಡ ಜಗಳ ಆಗುತ್ತೆ. ಪ್ರೇಮಗೌಡ ಅವರು ಮನೆಯಲ್ಲಿ ಇರಬೇಡ ಅಂತ ಹೇಳಿ ಕಾವ್ಯಗೌಡ ಅವರಿಗೆ ಬೈತಿದ್ರಂತೆ. ಕಾವ್ಯಗೌಡ ಅವರು ಮನೇಲಿ ಇರಬಾರ್ದು ಅಂತೇಳಿ ಪ್ರೇಮ ಅವರಿಗೆ ಬೈತಿದ್ರು ಅಂತೇಳಿ ಒಂದು ಆಗಾಗ ಈ ರೀತಿಯಾಗಿ ಸಣ್ಣ ಪುಟ್ಟ ಜಗಳಗಳಾಗ್ತಿತ್ತು. ಇದು ನನ್ನ ಮನೆ ನೀನಿರಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕಾವ್ಯಗೌಡ, ಇದು ನನ್ನ ಮನೆ ನೀನಿರಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಪ್ರೇಮ ಅವರು ಜಗಳ ಮಾಡ್ಕೊಳ್ತಿದ್ರು ಪರಸ್ಪರವಾಗಿ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ. ಜೊತೆಗೆ ನಿನ್ನೆ ಇದೇ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳಗಳಾಗಿದೆ. ಅಂದರೆ ಪ್ರೇಮಗೌಡ ಅವರ ಕಿಚನ್ಗೆ ಕಾವ್ಯಗೌಡ ಅವರ ಮನೆ ಕೆಲಸದವರು ಹೋಗಿರ್ತಾರಂತೆ. ಆ ಒಂದು ಸಂದರ್ಭದಲ್ಲಿ ಯಾಕಮ್ಮ ನೀನು ನಮ್ಮ ಮನೆ ಕಿಚನ್ಗೆ ಬಂದೆ ಅನ್ನುವಂಥ ಪ್ರಶ್ನೆಯನ್ನು ಪ್ರೇಮ ಮಾಡಿರ್ತಾರೆ. ಆ ಒಂದು ವಿಚಾರದಲ್ಲಿ ಕಾವ್ಯಗೌಡ ಅವರು ಬಂದು ಅಲ್ಲಿ ಜಗಳವನ್ನು ಮಾಡೋದಾಗಿರ್ಬೋದು, ಪ್ರೇಮಗೌಡ ಅವರನ್ನು ಈ ಮನೆಯಿಂದ ಬಿಟ್ಟೋಗು ಅನ್ನುವಂತೆ ಒಂದಷ್ಟು ಜಗಳಗಳನ್ನು ಮಾಡ್ಕೊಂಡಿದ್ರು ಅನ್ನುವಂಥ ಆರೋಪಗಳು ಕೇಳಿ ಬಂದಿದೆ. ಈ ಒಂದು ವಿಚಾರವನ್ನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂಥ ಸಂದರ್ಭದಲ್ಲಿ ಪ್ರೇಮ ಅವರು ಒಂದಷ್ಟು ಆರೋಪಗಳನ್ನು ಕಾವ್ಯಗೌಡ ಅವರ ವಿರುದ್ಧ ಮಾಡುವಂಥ ಕೆಲಸವನ್ನು ಮಾಡಿದರು. ಇದರ ಜೊತೆಗೆ ಕಾವ್ಯಗೌಡ ಅವರು ಕೂಡ ಈಗಾಗಲೇ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳನ್ನು ಕೂಡ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಆಗಿದೆ. ಅಂದರೆ ನಿನ್ನೆ ಮನೆಯಲ್ಲಿ ನಡೆದಿರುವಂಥ ಒಂದೇ ಸಣ್ಣ ವಿಚಾರಕ್ಕೆ ಎರಡೂ ಕುಟುಂಬಸ್ಥರು ಕೂಡ ಪರಸ್ಪರವಾಗಿ ಹೊಡೆದಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಕೈ ಮಿಲಾಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಪ್ರೇಮ ಮತ್ತು ಕಾವ್ಯ ಇಬ್ಬರ ಮಧ್ಯೆ ಒಂದಷ್ಟು ಜಗಳಗಳಾಗಿದೆ. ಈ ಮನೆಯಲ್ಲಿ ನಾನಿರಬೇಕು ನೀನಿರಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೀನು ಹೊರಗಡೆ ಹೋಗು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವ್ಯಗೌಡ ಮತ್ತು ಪ್ರೇಮ ಅವರು ಜಗಳವನ್ನು ಮಾಡ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಪತಿಯಂದರು ಅಂದರೆ ಸೋಮಶೇಖರ್ ಮತ್ತು ನಂದೀಶ್ ಇಬ್ಬರು ಕೂಡ ಅವರವರ ಪತ್ನಿಯನ್ನ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ, ಈ ಒಂದು ಸಂದರ್ಭದಲ್ಲಿ ಕಾವ್ಯಗೌಡ ಅವರ ಪತಿ ಚಪ್ಪಲಿಯನ್ನ ಬಳಸಿ ಪ್ರೇಮ ಮತ್ತು ಅವರ ತಂಗಿಯವ್ರಿಗೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು. ಜೊತೆಗೆ ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಲ್ಲಿಸಿದ್ದಾರೆ ಅಂತೇಳಿ ಒಂದಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಇಲ್ಲಿ ಪ್ರೇಮ ಅವರು ಮಾಡಿದ್ದಾರೆ. ಇದೇ ರೀತಿಯಾದಂಥ ಆರೋಪಗಳನ್ನು ಈಗಾಗಲೇ ಕಾವ್ಯಗೌಡ ಅವರು ಮಾಡಿದ್ದಾರೆ. ಇಬ್ಬರದು ಒಂದೇ ರೀತಿಯಾದಂಥ ಕಂಪ್ಲೇಂಟ್ ಈಗ ಪೊಲೀಸ್ ಠಾಣೆಗೆ ದಾಖಲಾಗಿದೆ. ಪೊಲೀಸ್ ಠಾಣೆಯಲ್ಲಿ ರಾಮಮೂರ್ತಿ ನಗರ ಪೊಲೀಸರು ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ ಮನೆಯಲ್ಲಿ ಊಟಕ್ಕೆ ಕುಳಿತಂಥ ಸಂದರ್ಭದಲ್ಲಿ ಪ್ರೇಮಗೌಡ ಮತ್ತು ಕಾವ್ಯಗೌಡ ಇಬ್ಬರ ಮಧ್ಯೆಯೂ ಕೂಡ ಗಲಾಟೆ ಆಗಿದೆ. ಅವರಿಬ್ಬರ ಗಂಡಂದರು ಕೂಡ ಗಲಾಟೆ ಮಾಡ್ಕೊಂಡಿದ್ದಾರೆ. ಪರಸ್ಪರವಾಗಿ ಇಬ್ಬರು ಕೂಡ ಗಲಾಟೆ ಮಾಡ್ಕೊಂಡಿದ್ದಾರೆ. ಒಬ್ರಿಗೊಬ್ಬರು ಹಲ್ಲೆ ಮಾಡ್ಕೊಂಡಿದ್ದಾರೆ ಕೈಗಳಿಂದ. ಅದಾದ ಮೇಲೆ ಇವರಿಬ್ಬರ ಗಲಾಟೆ ಅವರ ತಂದೆ ಅಂದರೆ ಪ್ರೇಮ ಅವರ ತಂದೆಯವರೆಗೂ ಕೂಡ ವಿಚಾರ ಹೋಗಿರುತ್ತೆ. ಪ್ರೇಮ ಅವರ ತಂದೆ ವಿಚಾರದಲ್ಲೂ ಕೂಡ ಸೋಮಶೇಖರ್ ಅವರು ಪ್ರೇಮ ಅವರ ತಂದೆ ರವಿ ಕಲ್ಕೆರೆ ಎಂಬುವರಿಗೆ ಕರೆ ಮಾಡಿ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೂಡ ಮತ್ತೆ ಪ್ರತ್ಯಾರೋಪಗಳಾಗ್ತಿದ್ದಾರೆ. ಕಾವ್ಯ ಮತ್ತು ಅವರ ಪತಿ ಸೋಮಶೇಖರ್ ಅವರ ಮೇಲೆ ಪ್ರೇಮ ಮತ್ತು ನಂದೀಶ್ ಅವರು ಗಂಭೀರ ಆರೋಪಗಳನ್ನು ಮಾಡ್ತಿದ್ದಾರೆ. ಇತ್ತ ಪ್ರೇಮ ಮತ್ತು ನಂದೀಶ್ ಅವರ ಮೇಲೆ ಕಾವ್ಯಗೌಡ ಮತ್ತು ಅವರ ಪತಿ ಸೋಮಶೇಖರ್ ಇಬ್ಬರು ಕೂಡ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಬ್ಬರಿಂದಲೂ ಕೂಡ ದೂರು ಮತ್ತು ಪ್ರತಿ ದೂರು ಎರಡೂ ಕೂಡ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ.
ಇಬ್ಬರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನ ರಾಮಮೂರ್ತಿ ನಗರ ಪೊಲೀಸರು ಮಾಡ್ತಿದ್ದಾರೆ. ನಿನ್ನೆ ಏನಾಯಿತು, ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಯಾರ್ಯಾರ ಹಲ್ಲೆ ಮಾಡಿದ್ದಾರೆ, ಯಾರು ಏನೆಲ್ಲ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನು, ಸ್ಟೇಟ್ಮೆಂಟನ್ನು ಪಡೆಯುವಂಥ ಕೆಲಸವನ್ನು ರಾಮಮೂರ್ತಿ ನಗರ ಪೊಲೀಸರು ಮಾಡ್ತಿದ್ದಾರೆ. ಇವತ್ತು ಕೂಡ ಅವರನ್ನು ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಕಾವೇಗೌಡ, ನಂದೀಶ್ ಮತ್ತು ಪ್ರೇಮ ಮತ್ತು ಸೋಮಶೇಖರ್ ಎಲ್ಲರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡಿ ಅವರ ಹೇಳಿಕೆಗಳನ್ನು ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಇದರ ಜೊತೆಗೆ ಮಾಧ್ಯಮಗಳಿಗೂ ಕೂಡ ಒಂದಷ್ಟು ಪ್ರತಿಕ್ರಿಯೆ ನೀಡುವಂಥ ಕೆಲಸವನ್ನು ಕೂಡ ಎರಡು ಕುಟುಂಬಸ್ಥರು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಅಂದರೆ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಏನೆಲ್ಲ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಅದೇ ರೀತಿಯಾದಂಥ ವಿಚಾರಗಳನ್ನು ಮಾಧ್ಯಮಗಳಲ್ಲೂ ಕೂಡ ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಎರಡೂ ಕುಟುಂಬಸ್ಥರು ಮಾಡ್ತಿದ್ದಾರೆ. ಮನೆಯಲ್ಲಿ ಆಗಿದ್ದಂಥ ಸಣ್ಣ ಪುಟ್ಟ ವಿಚಾರ, ಮನೆಯಲ್ಲೇ ಕೂತು ಬಗೆಹರಿಸಿಕೊಳ್ಬೇಕಾಗಿದ್ದಂಥ ವಿಚಾರ ಈಗ ಪೊಲೀಸ್ ಠಾಣೆ ಮೆಟ್ಲುವರೆಗೂ ಕೂಡ ಬಂದಿದೆ. ಕಾವೇಗೌಡ ಎಂಬ ಫೇಮಸ್ ನಟಿ ಈಗ ತಮ್ಮ ಸಂಸಾರದ ಗಲಾಟೆಯನ್ನು ಠಾಣೆವರೆಗೂ ಕೂಡ ಕರೆತಂದಿದ್ದಾರೆ. ಅವರ ಗಂಡನ ಅಣ್ಣನ ಪತ್ನಿಯವರ ವಿಚಾರವಾಗಿಯೂ ಕೂಡ ಈಗ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಸದ್ಯಕ್ಕೆ ಕಾವೇಗೌಡ ಅವರ ಕುಟುಂಬಸ್ಥರ ಗಲಾಟೆ ಪೊಲೀಸ್ ಠಾಣೆವರೆಗೂ ಕೂಡ ಬಂದಿದೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದಾರೆ. ಈಗಾಗಲೇ ಹೇಳಿಕೆಗಳನ್ನು ಪಡೆದಿದ್ದಾರೆ. ಮುಂದಿನ ಹಂತದಲ್ಲಿ ತನಿಖೆಯನ್ನು ಕೂಡ ನಡೆಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಇಲ್ಲಿ ಯಾರ ತಪ್ಪು ಯಾರ ಸರಿ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇಬ್ಬರು ಕಡೆಯಿಂದಲೂ ಕೂಡ ಪ್ರಕರಣವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದರೆ. ಈ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಒಟ್ಟು 3 ಪ್ರಕರಣಗಳು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. 2 FIRಗಳು ಮತ್ತು 1 NCR. 2 FIRಗಳೇನೆಂದರೆ ಒಂದು ದೂರು ಮತ್ತು ಒಂದು ಪ್ರತಿದೂರು, 2 ಕೂಡ FIRಗಳು. ಇನ್ನೊಂದು NCR ಏನಂದರೆ ಸೋಮಶೇಖರ್ ಅವರ ವಿರುದ್ಧ ಮತ್ತು ಕಾವೇಗೌಡ ಅವರ ವಿರುದ್ಧ ದಾಖಲಾಗಿದೆ. ರವಿ ಕಲ್ಕೆರೆ ಅವರು ಒಂದು ದೂರನ್ನು ನೀಡಿದ್ದಾರೆ ಸೋಮಶೇಖರ್ ಮತ್ತು ಕಾವೇಗೌಡ ಅವರ ವಿರುದ್ಧ. ಅಂದರೆ ಕರೆ ಮಾಡಿ ನನಗೆ 28 ನಿಮಿಷಗಳ ಕಾಲ ಮಾತನಾಡಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತೇಳಿ ಸೋಮಶೇಖರ್ ಅವರ ವಿರುದ್ಧ ದೂರು ನೀಡುವಂಥ ಕೆಲಸವನ್ನು ರವಿ ಕಲ್ಕೆರೆ ಮಾಡಿದ್ದಾರೆ. ಹೀಗಾಗಿ ಅದು ಕೂಡ ಒಂದು ಪ್ರಕರಣವನ್ನು NCR ಪ್ರಕರಣವನ್ನು ರಾಮಮೂರ್ತಿ ನಗರ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಒಟ್ಟು 3 ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ಇಲ್ಲಿ ಕೌಟುಂಬಿಕ ಗಲಾಟೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಅವರೇ ಆ ಒಂದು FIRನಲ್ಲೂ ಕೂಡ ಉಲ್ಲೇಖ ಮಾಡುವಂಥ ಕೆಲಸವನ್ನು ದೂರುದಾರರು ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ತನಿಖೆಯ ನಂತರವೇ ಇಲ್ಲಿ ಯಾರು ತಪ್ಪು ಯಾರು ಸರಿ, ಯಾರು ಹಲ್ಲೆ ಮಾಡೋಕ್ಕೆ ಹೋದ್ರು, ಯಾರು ಬೈದಾಡಿದ್ರು, ಈ ಎಲ್ಲವೂ ಕೂಡ ಗೊತ್ತಾಗಬೇಕಿದೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಿದೇನೆಂದರೆ ಇವೆಲ್ಲವೂ ಕೂಡ ಮನೆಯಲ್ಲೇ ಕೂತು ಮಾತನಾಡಿ ಬಗೆಹರಿಸಿಕೊಳ್ಬೇಕಾದಂಥ ಒಂದು ವಿಚಾರಗಳು. ಆದರೆ ಈ ಒಂದು ವಿಚಾರ ಈ ರೀತಿಯಾಗಿ ದೊಡ್ಡ ಗಲಾಟೆ ಮಾಡಿಕೊಂಡು, ಅದರಲ್ಲೂ ಕೂಡ ಒಬ್ಬ ಜವಾಬ್ದಾರಿತ ಈಕೆ ನಟಿ ಮತ್ತು ಅವರು ಕೂಡ ಒಂದು ಜವಾಬ್ದಾರಿತ ಫ್ಯಾಮಿಲಿಯಿಂದ ಬಂದವರು, ಇಬ್ಬರು ಕೂಡ ಈಗ ಗಲಾಟೆ ಮಾಡ್ಕೊಂಡಿದ್ದಾರೆ. ಈ ಒಂದು ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲವರೆಗೂ ಕೂಡ ಬಂದಿದೆ. ಇನ್ನು ಮುಂದೆ ಈ ಒಂದು ಪ್ರಕರಣ ಯಾವ ರೀತಿ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸಲು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.